ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇವತ್ತಿನ ಈ ಸಂಚಿಕೆಯು ತುಂಬ ಕುತೂಹಲಭರಿತವಾಗಿದೆ. ಈ ಸಂಚಿಕೆಯಲ್ಲಿ ಸೌಂದರ್ಯಗೆ ಮಗು ಆಗಲ್ಲ ಅನ್ನೋ ಸತ್ಯ ಗುರುಗೆ ಗೊತ್ತಾಗೇ ಹೋಗಿದೆ. ಗುರು ಹಾಗೆ ಸೌಂದರ್ಯ ಇಬ್ಬರು ಕೂಡ ಒಂದು ಇಳಿಜಾರು ಬೆಟ್ಟದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಗುರು ಸೌಂದರ್ಯಗೆ ಹೇಳ್ತಾ ಇದ್ದಾಳೆ, ನಿನ್ನ ಈ ಸತ್ಯವನ್ನು ನಾನು ಮನೆಯವರಿಗೆಲ್ಲ ಹೇಳಿಬಿಡ್ತೀನಿ. ಇದನ್ನು ನಾನು ಇಲ್ಲಿಗೆ ಬಿಟ್ಟರೆ ಇನ್ನೂ ಏನೇನು ಮಾಡ್ತೀಯೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ. ಆಗ ಸೌಂದರ್ಯ, ಇಲ್ಲ ನನ್ನ ನಂಬು, ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಹೇಳಿ ಸೌಂದರ್ಯ ಮತ್ತು ಗುರು ಇಬ್ಬರು ಕೂಡ ವಾದವನ್ನು ಮಾಡ್ಕೋತಾ ಇದ್ದಾರೆ. ಹಾಗೆ ವಾದ ವಿವಾದ ನಡೆಯೋ ಸತಿಗೆ ಇಳಿಜಾರು ಬಂಡೆಯ ಮೇಲಿಂದ ಗುರು ಕೆಳಗಡೆ ಕಾಲ್ ಜಾರಿ ಬೀಳ್ತಾ ಇದ್ದಾನೆ. ಕಾಲ್ ಜಾರಿ ಬಿದ್ದು ಕೆಳಗಡೆ ಸತ್ತೋಗ್ತಾ ಇದ್ದಾನೆ. ಆಗ ಸೌಂದರ್ಯ, ನನ್ನ ಎದುರು ಹಾಕೊಂಡ್ರೆ ಇದೇ ಕತೆ ಆಗೋದು, ಅನ್ಯಾಯವಾಗಿ ಪ್ರಾಣ ಕಳೆದುಕೊಂಡ್ರಲ್ಲ ಗುರು ಅಂತ ಹೇಳ್ತಾ ಇದ್ದಾಳೆ. ಈ ಎಲ್ಲ ಸತ್ಯಗಳು ನನ್ನಲ್ಲೇ ಉಳಿಬೇಕು ಹೊರತು ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಹೇಳಿ ಸೀದಾ ಮನೆಗೆ ಓಡ್ತಾ ಇದ್ದಾಳೆ. ಇತ್ತ ಸೌಂದರ್ಯ ಮನೆಗೆ ಬಂದು ಆಗಿರುವಂತಹ ಎಲ್ಲ ಘಟನೆಗಳನ್ನು ನೆನೆಸಿಕೊಂಡು ತುಂಬಾನೇ ಟೆನ್ಷನ್ ಹಾಗೂ ಭಯದಿಂದ ಸೋಫಾದ ಮೇಲೆ ಕೂತಿರ್ತಾಳೆ. ಆಗ ಸುಕನ್ಯಾ ಬಂದು, ಯಾಕೆ ಸೌಂದರ್ಯ, ಏನು ಯೋಚನೆ ಮಾಡ್ತಾ ಇದೆಯಾ, ಏನಾಗಿದೆ, ಮಗು ಹೋಗಿದಕ್ಕ ಇಷ್ಟೊಂದು ಮೈ ಸುಡ್ತಿದ್ಯಲ್ಲ ಅಂತ ಹೇಳಿ ಸಮಾಧಾನವನ್ನು ಮಾಡ್ತಾ ಇದ್ದಾಳೆ. ಏನಾದರೂ ತಂದ್ಕೊಡ್ಲಾ ಅಂತ ಹೇಳಿ ಪ್ರೀತಿ ಕಾಳಜಿಯನ್ನು ಸುಕನ್ಯಾ ಸೌಂದರ್ಯಗೆ ತೋರಿಸ್ತಾ ಇದ್ದಾಳೆ. ಆಗ ಸೌಂದರ್ಯ ಏನಾದರೂ ತಂದ್ಕೊಡಿ ಅಂತ ಹೇಳಿ ಕಳಿಸ್ತಾ ಇದ್ದಾಳೆ. ಇತ್ತ ಕಡೆ ಸೌಂದರ್ಯ ಯೋಚನೆ ಮಾಡ್ತಾ ಇದ್ದಾಳೆ. ಆಗ ಮಾವ, ಈಗ ಗುರು, ನನ್ನ ತಂಟೆಗೆ ಯಾರೇ ಅಡ್ಡ ಬಂದರೂ ಕೂಡ ನಾನು ಸುಮ್ಮನೆ ಇರೋಲ್ಲ ಅಂತ ಹೇಳಿ ಸೋಫಾದ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಳೆ. ಅದೇ ರೀತಿ ತಕ್ಷಣ ಚಿಕ್ಕ ಮಾವ ಬಂದ್ಬಿಟ್ಟು ಸೌಂದರ್ಯ ಅಂದಾಗ ಒಂದೇ ಸಮ ಬೆಚ್ಚಿ ಬೀಳ್ತಾಳೆ. ಚಿಕ್ಕ ಮಾವ ಮಗು ಹೋಗಿರೋದಕ್ಕಿರ್ಬೋದು ಅಂತ ಹೇಳಿ ಸಮಾಧಾನವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇಬ್ಬರು ಕೂಡ, ಸುಕನ್ಯಾ ಮತ್ತು ಚಿಕ್ಕ ಮಾವ ಇಬ್ಬರು ಕೂಡ ಮಾತಾಡ್ಕೊತಾ ಇದ್ದಾರೆ. ಈ ಸೌಂದರ್ಯಂಗೆ ಏನಾಯಿತು, ಯಾಕೆ ಹೀಗಾಡ್ತಿದ್ದಾಳೆ, ಮಗು ಹೋಗಿದೆಯಲ್ಲ ಅದಕ್ಕಿರ್ಬೋದು ಅಂತ ಹೇಳಿ ಮಾತಾಡ್ಕೋತಾ ಇದ್ದಾರೆ. ಇತ್ತ ಚಿರುಗೆ ದಿಶಾ ಮತ್ತೆ ತಿಳಿಸು ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ. ನನ್ನಿಂದ ಸೌಂದರ್ಯನಿಗೆ ಏನೂ ಆಗಿಲ್ಲ, ಅವಳ ಮಗು ನನ್ನಿಂದ ಹೋಗಿದ್ದಲ್ಲ, ಅವಳೇ ಬೇಕಂತ ಈ ರೀತಿ ಡ್ರಾಮಾವನ್ನು ಮಾಡಿರೋದು, ಅವರು ನಿಜವಾಗ್ಲೂ ಪ್ರೆಗ್ನೆಂಟೇ ಆಗಿರಲಿಲ್ಲ ಅಂತ ಹೇಳಿ ಚಿರುಗೆ ಮತ್ತೆ ಮತ್ತೆ ತಿಳಿಸಿ ಹೇಳುವಂತಹ ಪ್ರಯತ್ನವನ್ನು ದಿಶಾ ಮಾಡ್ತಾ ಇದ್ದಾಳೆ. ಆದರೆ ದಿಶಾ ಹೇಳಿರುವಂತಹ ಯಾವುದೇ ಮಾತನ್ನು ಕೂಡ ಚಿರು ಕಿವಿಗೆ ಹಾಕಿಕೊಳ್ಳದೆ ಅತ್ತಿಗೆಯ ಪರವಾಗಿಯೇ ವಾದವನ್ನು ಮಾಡುತ್ತಿದ್ದಾನೆ. ಈ ಕಡೆ ಮತ್ತೆ ಪುನಃ ವಾದ ವಿವಾದಗಳು ಶುರುವಾಗಿದೆ. ನಾನು ನಿಮ್ಮನ್ನು ಮದುವೆ ಆಗಿರೋದು ಅತ್ತಿಗೆಗೋಸ್ಕರ, ನಾನು ತಾಳಿ ಕಟ್ಟಿದ್ದೀನಿ ಅಂದರೆ ಅದಕ್ಕೆ ಒಂದು ಬಲವಾದ ಕಾರಣ ಇದೆ. ಬಟ್ ಈಗ ಅತ್ತಿಗೆ ತುಂಬಾ ನೋವಿನಲ್ಲಿದ್ದಾರೆ, ಅದಕ್ಕೆ ನಾನು ಈಗ ಸುಮ್ಮನಿದ್ದೀನಿ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾ ಇದ್ದಾನೆ. ಇತ್ತ ಕಡೆ ನರಸಿಂಹನ ಬಳಿ ಸಂಜನಾ ಬಂದು ತುಂಬಾ ಖುಷಿಯಾಗಿ ಮಾತನಾಡ್ತಾ ಇದ್ದಾಳೆ. ನಿಮ್ಮ ಮೇಲೆ ನನಗೆ ತುಂಬಾ ಹೆಮ್ಮೆ ಇದೆ, ಯಾಕಂದರೆ ನೀವು ಚಿಕ್ಕಮಗಳೂರಿನಲ್ಲಿ ನನ್ನ ಹೆಂಡತಿ ಅಂತ ಹೇಳಿ ನೀವು ಒಪ್ಪಿಕೊಂಡಿದ್ದೀರಿ, ಹಾಗೆ ಡ್ರಗ್ಸ್ ಕೇಸನ್ನು ಕೂಡ ನೀವು ಹಿಡಿದಿದ್ದೀರಿ. ಆದ್ದರಿಂದ ನಿಮ್ಮ ಮೇಲೆ ನನಗೆ ತುಂಬಾ ಹೆಮ್ಮೆ ಇದೆ ನರಸಿಂಹ ಅಂತ ಹೇಳ್ತಾ ಇದ್ದಾಳೆ. ಹಾಗೆಲ್ಲ ಏನಿಲ್ಲ, ನೀನು ಹಾಕಿರುವಂತಹ ಚಾಲೆಂಜಿಗೋಸ್ಕರ ನಾನು ಇದನ್ನೆಲ್ಲ ಮಾಡಿದ್ದೀನಿ ಅಂತ ಹೇಳಿ ನರಸಿಂಹ ಹೇಳ್ತಾ ಇದ್ದಾನೆ. ಹಾಗೆ ಇದೆಲ್ಲ ನಡೆಯೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾ ಇದ್ದಾನೆ. ಇತ್ತ ಸೌಂದರ್ಯ ತುಂಬಾ ಟೆನ್ಷನಿಂದ ಹಾಗೆ ಭಯದಿಂದ ಓಡಾಡ್ತಾ ಇದ್ದಾಳೆ. ಇದನ್ನೆಲ್ಲ ಚಿರು ದೂರದಿಂದಲೇ ಗಮನಿಸ್ತಾ ಇದ್ದಾನೆ. ಅತ್ತಿಗೆ ಮಗು ಹೋಗಿರೋದ್ರಿಂದ ಹೀಗೆಲ್ಲ ಆಡ್ತಾ ಇದ್ದಾರೆ, ತುಂಬಾ ಬೇಜಾರಾಗಿದೆ ಅವರಿಗೆ ಅಂತ ಯೋಚನೆ ಮಾಡಿಕೊಂಡು ಸೌಂದರ್ಯಳ ಬಳಿ ಬಂದು ಸಮಾಧಾನ ಮಾಡಲು ಬರ್ತಾ ಇದ್ದಾನೆ. ಆಗ ಚಿರು ಅತ್ತಿಗೆಗೆ ಸಮಾಧಾನವನ್ನು ಹೇಳಿ ಗುರು ಎಲ್ಲಿ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಆಗ ಸೌಂದರ್ಯ ಒಂದೇ ಸಮನೆ ಬೆಚ್ಚಿ ಬೀಳ್ತಾಳೆ. ಹಾಗೆ ಅವಳಿಗೆ ಹೆದರಿಕೆ ಶುರುವಾಗುತ್ತದೆ. ಆಗ ಚಿರುಗೆ, ನನಗೆ ಗೊತ್ತಿಲ್ಲ ಚಿರು, ಎಲ್ಲಿ ಹೋಗಿದಾರೋ ಏನೋ ಅಂತ ಹೇಳ್ತಾ ಇದ್ದಾಳೆ.
ಆಗ ಚಿರು, ಇರಲಿ ಅತ್ತಿಗೆ, ಸಮಾಧಾನ ಮಾಡ್ಕೊಳ್ಳಿ, ನೀವು ರೆಸ್ಟ್ ಮಾಡಿ, ಹಾಗೆ ಏನಾದರೂ ತಂದು ಕೊಡ್ಲಾ ಅಂತ ಹೇಳ್ತಾ ಇದ್ದಾನೆ. ಆಗ ಸೌಂದರ್ಯ, ತೊಂದರೆ ಇಲ್ಲ ಬಿಡು ಚಿರು, ನಾನು ಸಮಾಧಾನ ಮಾಡ್ಕೋತೀನಿ, ಸುಧಾರಿಸ್ಕೋತೀನಿ, ನೀನು ನಿನ್ನ ಕೆಲಸವನ್ನು ಮಾಡ್ಕೋ, ನನಗೆ ತೊಂದರೆ ಇಲ್ಲ ಅಂತ ಹೇಳಿ, ನಾನು ಆರಾಮಾಗೇ ಇದ್ದೀನಿ, ನಾನು ಸುಧಾರಿಸ್ಕೋತೀನಿ ಅಂತ ಹೇಳಿ ಚಿರುವನ್ನು ಅಲ್ಲಿಂದ ಕಳಿಸಿಬಿಡ್ತಾಳೆ. ಆಮೇಲೆ ರೂಮ್ಗೆ ಹೋಗಿ ಆದ ಘಟನೆಯನ್ನೆಲ್ಲ ಯೋಚಿಸ್ತಾ ತುಂಬಾ ಭಯ ಪಡ್ತಾ ಕೂತಿರ್ತಾಳೆ. ಹಾಗೆ ಬೆಟ್ಟದ ಮೇಲಿಂದ ಬೀಳುವಾಗ ಗುರು ಫೋನ್ ಇತ್ತಲ್ವಾ ಅಂತ ಹೇಳಿ ಸೌಂದರ್ಯಗೆ ನೆನಪಾಗತ್ತೆ. ಈಗ ಚಿರು ಬೇರೆ ಎಲ್ಲಾದರೂ ಕಾಲ್ ಮಾಡಿದರೆ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಗುರು ಅವರ ಫೋನಿಗೆ ಕಾಲ್ ಮಾಡ್ತಾ ಇದ್ದಾಳೆ. ಆಗ ಅದು ನಾಟ್ ರೀಚೇಬಲ್ ಬರುತ್ತೆ. ಅದು ತುಂಬಾ ಸಮಾಧಾನವನ್ನು ಸೌಂದರ್ಯಳಿಗೆ ಕೊಡ್ತಾ ಇದೆ. ಇತ್ತ ಮನೆಯವರೆಲ್ಲ ಗುರುವನ್ನು ಹುಡುಕ್ತಾ ಇದ್ದಾರೆ. ಸೌಂದರ್ಯಗೆ ಎಲ್ಲರೂ ಮನೆಯವರೆಲ್ಲ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಗುರು ಎಲ್ಲಿ ಹೋದ ಅಂತೇಳಿ ನಿನಗೇನಾದರೂ ಗೊತ್ತಾ, ನಿನಗೆ ಹೇಳೋಗಿದ್ದಾರಾ ಅಂತ ಹೇಳಿ ಪ್ರಶ್ನೆಗಳನ್ನು ಎಲ್ಲರೂ ಕೇಳಲು ಶುರು ಮಾಡ್ತಾ ಇದ್ದಾರೆ. ಹಾಗೆ ಇತ್ತ ಕಡೆ ಅನುಮಾನಗಳು ಶುರು ಆಗ್ತಾ ಇದೆ. ಈ ಕಡೆ ಸೌಂದರ್ಯನ ಮಾವ ಕೂಡ ಏನು ಹೇಳಲು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಹಾಗೆ ಗುರುವಿಗೆ ಇವಳೇ ಏನಾದರೂ ಮಾಡಿರ್ಬೋದೇನೋ ಅಂತ ಹೇಳಿ ಅನುಮಾನ ಕೂಡ ಪಡ್ತಾ ಇದ್ದಾರೆ. ಒಂದು ಕಡೆ ದಿಶಾ ಕೂಡ ಪ್ರಶ್ನೆಯನ್ನು ಕೇಳ್ತಾ ಇದ್ದಾಳೆ. ಅದೇ ರೀತಿ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ಬೋದಲ್ಲ ಅಂತ ಹೇಳಿ ದಿಶಾ ಸಲಹೆಯನ್ನು ಕೂಡ ಕೊಡ್ತಾ ಇದ್ದಾಳೆ. ಆದರೆ ಸೌಂದರ್ಯ ತನ್ನ ನಾಟಕವನ್ನು ಮತ್ತೆ ಮುಂದುವರಿಸ್ತಾ, ಇದು ಮೀಡಿಯಾದವರಿಗೆಲ್ಲ ಗೊತ್ತಾಗೋದ್ರೆ ಚಿರು ದೊಡ್ಡ ಇಶ್ಯೂ ಆಗಿ ಹೋಗುತ್ತೆ, ಹಾಗಾಗಿ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡೋದು ಬೇಡ, ನೀವೇ ಏನಾದರೂ ಮಾಡಿ ಹುಡುಕಿ ಅಂತ ಹೇಳಿ ಚಿರು ಮತ್ತು ಮನೆಯವರನ್ನೆಲ್ಲ ನಂಬಿಸುವಂಥ ಹಾಗೆ ದಾರಿ ತಪ್ಪಿಸುವಂಥ ಕೆಲಸವನ್ನು ಸೌಂದರ್ಯ ಮಾಡ್ತಾ ಇದ್ದಾಳೆ. ಆಗ ಚಿರುಗೂ ಕೂಡ ಅತ್ತಿಗೆ ಹೇಳಿರುವ ಮಾತು ನಿಜ ಅಂತ ಹೇಳಿ ಅನ್ನಿಸ್ತಾ ಇದೆ. ದಿಶಾ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಲ್ವಾ ಅಂತ ಹೇಳಿದ್ದಕ್ಕೆ ಚಿರು ಮತ್ತೆ ಪುನಃ ಬೈತಾ ಇದ್ದಾನೆ. ಅತ್ತಿಗೆ ಹೇಳಿದಂಗೆ ಆಗೋದು, ನೀವು ಏನೇ ಹೇಳಿದರೂ ಕೂಡ ನಾನು ಕೇಳೋದಿಲ್ಲ. ಅತ್ತಿಗೆಗೆ ನಿಮ್ಮಿಂದ ತುಂಬಾ ನೋವಾಗಿದೆ. ಅತ್ತಿಗೆ ವಿರುದ್ಧ ಏನೇ ಮಾತಾಡಿದರೂ ಕೂಡ ನಾನು ಕೇಳಲ್ಲ. ನಿಮ್ಮ ಮಾತನ್ನು ಈ ಮನೆಯಲ್ಲಿ ಯಾರೂ ಕೂಡ ಕೇಳೋರಿಲ್ಲ. ಸುಮ್ಮನೆ ಇದ್ದರೆ ಸರಿ ನೀವು ಅಂತ ಹೇಳಿ ಬೈದು ಹೋಗ್ತಾ ಇದ್ದಾನೆ. ಇನ್ನೊಂದು ಕಡೆ ನರಸಿಂಹನಿಗೆ ಮನೆಯವರ ಜೊತೆ ಕಾಲ ಕಳೆಯಲು ಸಮಯನೇ ಸಿಗ್ತಾ ಇಲ್ಲ. ಹಾಗಾಗಿ ವತ್ಸಲಾಗೆ ತುಂಬಾ ಬೇಜಾರಾಗ್ತಾ ಇದೆ. ಹಾಗೆ ಈ ಥರ ಇನ್ವೆಸ್ಟಿಗೇಷನ್ ಎಲ್ಲ ಮಾಡೋದ್ರಿಂದ ಅದು ಕೂಡ ತುಂಬ ಭಯವನ್ನು ಹುಟ್ಟಿಸ್ತಾ ಇದೆ. ಆಗ ನರಸಿಂಹ ಸಮಾಧಾನವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ನನ್ನ ಅಪ್ಪ ಕೂಡ ಇದೆಲ್ಲ ಕೆಲಸವನ್ನು ಮಾಡ್ತಾ ಇದ್ರಲ್ವಾ, ನಾನು ಕೂಡ ಈಗ ಸ್ಪೆಷಲ್ ಆಫೀಸರ್, ಅವರು ಹೇಳಿದ ಕೆಲಸವನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ಸಮಾಧಾನವನ್ನು ವತ್ಸಲಾಳಿಗೆ ನರಸಿಂಹ ಮಾಡ್ತಾ ಇದ್ದಾನೆ. ಹಾಗೆ ನಾವು ಇನ್ನೊಂದು ಕಡೆ ನೋಡೋದಾದರೆ, ಈಗ ಗುರುವನ್ನು ಹುಡುಕುವಂತಹ ತೀವ್ರವಾದ ಪ್ರಯತ್ನಗಳು ನಡೀತಾ ಇದೆ. ಎಲ್ಲರೂ ಕೂಡ ಗುರುವನ್ನು ಹುಡುಕುವಂತಹ ಕೆಲಸದಲ್ಲಿದ್ದಾರೆ. ಹಾಗೆ ಚಿರು ಕೂಡ ಈ ಪೊಲೀಸ್ ಕಂಪ್ಲೇಂಟ್ ಕೊಡಬಾರ್ದು ಅಂತ ಹೇಳಿ ಅತ್ತಿಗೆ ಹೇಳಿರೋದ್ರಿಂದ ಬೇರೆಯ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಗುರು ನಂಬರನ್ನು ಟ್ರೇಸ್ ಮಾಡೋಕ್ಕೆ ಹೇಳ್ತಾ ಇದ್ದಾನೆ. ಅದೇ ರೀತಿ ಈ ಇನ್ವೆಸ್ಟಿಗೇಷನನ್ನು ನರಸಿಂಹನೇ ಸ್ವತಃ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಈಗ ಒಂದು ಕುತೂಹಲ ಮೂಡಿಸುವಂತಹ ರೋಚಕ ಸ್ಟೋರಿ ಈಗ ಶುರುವಾಗಿದೆ. ಇತ್ತ ಕಡೆ ನರಸಿಂಹ ಕಾಡಿನಲ್ಲಿ ಇನ್ವೆಸ್ಟಿಗೇಷನ್ ಶುರು ಮಾಡಿಕೊಂಡ ಬೆನ್ನಲ್ಲೇ ಗುರುವಿನ ಬಾಡಿ ಕೂಡ ನರಸಿಂಹನಿಗೆ ಸಿಕ್ಕಿಯೇ ಬಿಟ್ಟಿದೆ. ಇನ್ನು ಮುಂದೆ ಸೌಂದರ್ಯಳ ಬಣ್ಣ ಬಯಲಾಗುವಂತಹ ದಿನಗಳು ತುಂಬಾ ಹತ್ತಿರದಲ್ಲಿದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಹಾಗೆ ನಿಮಗೆ ಏನನ್ನಿಸ್ತಿದೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಮಾಡಿ ತಿಳಿಸಿ. ನರಸಿಂಹ ಸೌಂದರ್ಯಳ ಬಣ್ಣವನ್ನು ಬಯಲು ಮಾಡ್ತಾನ? ಮುಂದಿನ ಸಂಚಿಕೆಯಲ್ಲಿ ನೋಡಬೇಕು. ಹಾಗೆ ಇದು ನಿಮಗೆ ಏನನ್ನಿಸುತ್ತೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇನ್ನಷ್ಟು ಇಂತಹ ಸೀರಿಯಲ್ಸ್ ಅಪ್ಡೇಟ್ಸ್ಗಳಿಗಾಗಿ
ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.